ಮನೆಯವರು ಅನಿಸ್ಕೊಳಂಗಿಲ್ಲೋ ನನ್ನ ಅವನ್ ಸುತ್ತ ನೀ ಯಾಕ ನೀ ಯಾವಿಕಿಲೆ ಸೂಳಿ ನೀ ಯಾವಿಕಿ ರಂಡಿ ಮಗಳಿರ್ಬೇಕು ನೀನು. ಸೊ ಈಗ ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಇವ್ರಿಗೇನು ಮುಕ್ಳ ಕಡಿತೈತಿ ಮಿಕ್ಕಿ ಮಾತಾಡ್ತಿರಪ್ಪ ಅಂದ್ರೆ ನನ್ನ ತಾಯಿ ಸುತ್ತ ನೀವು ಬೈತೀರಪ್ಪ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ಇವತ್ತಿನ ಬ್ಲಾಗಲ್ಲಿ ಭಾಳ ವಿಶೇಷತೆ ಐತಿ, ಭಾಳ ಮಿಸ್ ಮಾಡ್ಲಾರ್ದಂಗೆ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಈ ವಿಡಿಯೋದಾಗ ಭಾಳ ಟ್ವಿಸ್ಟನ್ನ ಐತಿ, ಏನು ಅಂತ ಅನ್ನೋದು ಅದ್ರ ಸಂಬಂಧ ನೀವೆಲ್ಲ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರೆ ಗೊತ್ತಾಗ್ತೈತಿ ಇದ್ರಾಗ ಏನೈತಿ ಅನ್ನೋದು. ಸೊ ಇವತ್ತಿನ ವಿಡಿಯೋದಾಗ ನಿಮ್ಗೆ ತಮ್ಮನೇಲಿ ನೋಡೇ ಗೊತ್ತಾಗಿರ್ಬೇಕು ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ. ಸೊ ಮೊನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ 2 ದಿನದ ಹಿಂದೆ. ಆ ವಿಡಿಯೋ ನಮ್ಮ ಸೊ ನಾವು ಅಪಾರ್ಟ್ಮೆಂಟ್ದಾಗ ನೀರು ಬಂದಿದ್ದು, ಆಮೇಲೆ ಅದನ್ನು ನಾ ಹೇಳಿದ್ರೆ ನಿಮ್ಮ ನಂಬಂಗಿಲ್ಲ. ಸೊ ನೋಡ್ಕೊಂಡು ಬರ್ರಿ ಅಂತಂದು ನಾನು ಅದನ್ನ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ವಿಡಿಯೋ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಯಾಕಂದ್ರೆ ನಾವು ಮಾತಿಂದ ಹೇಳಿದ್ರೆ ಅದು ನಂಬಿಕೆ ಬರೋಂಗಿಲ್ಲ ಯಾರಿಗೂ, ನಾವು ತೋರಿಸಿದ್ರೆ ಮಾತ್ರ ನಂಬಿಕೆ ಬರ್ತೈತಿ ಅನ್ನೋದು ನಂಗೆ ಗೊತ್ತು. ಅದ್ರ ಸಂಬಂಧ ನಾನು ಅದ್ರ ಬಗ್ಗೆ ವಿಡಿಯೋ, ಅದು ಕೂಡ ನೀರಿಂದ ಏನು ನಮ್ಗೆ ಒಳಗಡೆ ಎಷ್ಟು ಬಂದಿದ್ವು ಅನ್ನೋದು ಅದನ್ನು ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನು ವಿಡಿಯೋ ಹಾಕಿದ್ದಕ್ಕೆ ಸೊ ಇಬ್ಬರದು ಕಮೆಂಟ್ಸ್ ಬಂದವು. ಆ ಇಬ್ಬರದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ನಿಜ ಶಾಕ್ ಆಗೈತಿ. ಅವರು ಇಂಥವೆಲ್ಲ ಮಾತಾಡ್ತಾರೆ ಅನ್ನೋದು ನನಗೆ ಒಂಥರ, ಒಂದು ಹೆಣ್ಣೆ ಶತ್ರು ಅನ್ನೋದು ಅದು ನಾವು ಇನ್ನೊಬ್ಬರಿಂದ ಕಲ್ಕೊಳಕ್ಕೆ ಬೇಕಾಗಿಲ್ರಿ. ಯಾಕಂದ್ರೆ ಅದು ತನ್ನಿಂದ ತಾನು ಕೆಲವೊಬ್ರು ಅದನ್ನು ತೋರಿಸ್ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಅದನ್ನು ಹೇಳೋಕ್ಕಿಂತ ಅದನ್ನು ತೋರಿಸ್ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಅವರು ತಾಟ್ನಾಗ ನಾವು ಕಕ್ಕ ಮಾಡಕ್ಕೆ ಹೋಗಿರ್ತೇವಲ್ಲ, ಸೊ ಅದ್ರ ಸಂಬಂಧ ಅವ್ರು ನನಗೆ ತೋರಿಸ್ತಾರೆ. ಅದು ಹೋಗಿ ಕೆಣಕಾಕಮ್ಮನ ಬರ್ತಾರೆ ತಣ್ಣಗೆ. ನೋಡ್ರಿ, ನಿಮ್ಗೆ ಇದು ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ನೋಡ್ರಿ, ಅದಕ್ಕೆ ಯಾಕೆ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕಿ ನನ್ನ ಬಾಯಿಲಿ ನೀವು ಅನ್ನಿಸ್ಕೊಂಡು ನಿಮ್ಮ ಬಾಯಿಲಿ ನಾ ಅನ್ನಿಸ್ಕೊಳೋದು ಎದಕ್ಕೆ ಬೇಕಾಗಿರ್ತೈತಿ? ಸೊ ಒಬ್ಬ ಮಾಡ್ಯಾನ ಕಮೆಂಟ್, ಯವ್ವ ಇದು ನೀವು ಊರು ಬಿಟ್ಟು ನೀವು ಬೇರೆ ಊರದವರು, ನಿಮ್ಗೆ ಇಲ್ಲಿದೆಲ್ಲ ಏನು ಗೊತ್ತಿಲ್ಲ, ನೀ ವಿಡಿಯೋ ಮಾಡೋದ ಬಿಟ್ಬಿಡ. ಯಾಕೆ ನಾ ಯಾಕೆ ವಿಡಿಯೋ ಮಾಡೋದು ಬಿಡ್ಬೇಕು ಹೇಳು? ನೀನು ನಮ್ಮ ಬಂಧುನಾ ಬಳಗನ, ನಮ್ಮ ಮನೆಗೆ ಇನ್ನು ಹತ್ತಿದ್ದವ, ನೀ ಅವ್ರ ಪಿಸರದ ಐತೇನ ನನಗೆ ಗೊತ್ತಿಲ್ಲ, ಯಾವ್ರ ಹಾಟ್ಯಾನ ಅದಾನ ಐದಿಯೇ ಏನೇನು ನನಗೆ ಗೊತ್ತಿಲ್ಲ. ಅದು ನಾ ಯಾಕೆ ಬಿಡ್ಬೇಕು? ನೀನು ಇದು ಬಿದ್ದವ್ರ ಮನ್ಯಾಗ ಹೇಳ್ಕೊರೋಪ. ಮಂದಿಗೆ ಹೆಣ್ಮಕ್ಳು ಹೇಳಕ್ಕೆ ಬರಬೇಡ್ರಿ ನೀವು. ಯಾಕಂದ್ರೆ ಮಂದಿಗೆ ಹೆಣ್ಮಕ್ಳಿಗೆ ಹೇಳಕ್ಕೆ ಬಂದ್ರೆ ಬಾಯಾಗಿಟ್ಟ ಹೊಡಿತಾರ, ನಿಮ್ಗೆ ಗೊತ್ತೈತಿ. ಆದರೂ ಸೊ ಅದನ್ನು ನಾವು ಹೇಳ್ಬೇಕಾಗಿಲ್ಲ. ಯಾರಿಗೂ ಗೊತ್ತು. ಪ್ರತಿಯೊಂದು ನೀವು ಕಮೆಂಟ್ಸ್ ಹಾಕುವಾಗ ನಿಮ್ಮ ಮನ್ಯಾಗೂ ಹೆಣ್ಮಕ್ಳು ಅದಾರ ಅನ್ನೋದು ವಿಚಾರ ಮಾಡಿಕೊಂಡು ಕಮೆಂಟ್ಸ್ ಹಾಕ್ರಿ ನೀವು. ಅದನ್ನು ಬಿಟ್ಟು ಮನ್ಯಾಗ ಹೆಣ್ಮಕ್ಳನ್ನ ಇಟ್ಕೊಂಡು ಅಲ್ಲಿ ಬೀದಿಗೆ ಬಿಟ್ಟು ಇನ್ನೊಬ್ಬರು ಹೆಣ್ಮಕ್ಳಿಗೆ ಅನ್ನಾಗ ಬಂದ್ರೆ ಬಾಯಾಗಿಟ್ಟ ಹೊಡಿತಾರೆ ಮತ್ತೆ ಮೂರು ತೆಗೆದು. ಸೊ ಅದ್ರ ಸಂಬಂಧ ಮಾಡಬೇಕು. ನಿಮ್ಗಿಷ್ಟ ಆಗಲಿಲ್ಲ ನೋಡೋಕೆ ಹೋಗ್ಬೇಡ್ರಿ ನೀವು. ಯಾವುದಕ್ಕೆ ಸುಮ್ಮನೆ ನೋಡಿ ಕಮೆಂಟ್ಸ್ ಹಾಕಿ ಅದನ್ನು ಅನ್ನಿಸ್ಕೊಂಡು ಹೋಗ್ತೀರಿ ನೀವು, ಆ ಥರ ಮಾಡ್ತೀರಿ. ಸೊ ಇನ್ನೊಬ್ಬಳು ತಿರುಬೋಕಿ ನನ್ನ ಮಗಳು ಹಾಕ್ಯಾಡ್ರಿ, ಅವ್ರ ಪಿಸ್ರು ಮಕ್ಕಳೈತಿ. ಸೊ ಅದ್ರದ್ದು ನಾವು ಮಾತಾಡೋಕೆ ನಿಂತ್ರೆ ಮತ್ತು ಅದಕ್ಕಿಂತ ಕೆಟ್ಟ ಹೊಲಸಬೇಕಂತ ಮತ್ತು ನಾನು ಇನ್ನೊಬ್ಬಳು ಹಾಕ್ಯಾಳ. ಆಕಿದು ಕಮೆಂಟ್ಸ್ ನಾನು ಆ ಕಮೆಂಟ್ಸ್ ನಾನು ಈ ಸೋಷಿಯಲ್ ಮೀಡಿಯಾದಾಗ ಹಾಕ್ತೀನಿ. ಆಕೆ ಏನು ಬೈದಾಳ ಅನ್ನೋದು ನೀ ನನ್ನ ಬೈದಿಯಲ್ಲ, ಸೊ ಅದನ್ನು ನಾನು ವಾಪಸ್ ಏನು ಅಂತೀನಿ ಈ ವಿಡಿಯೋದಾಗ ನೀನು ತಿಳ್ಕೊಂಡು ಬಿಡು. ಯಾಕಂದ್ರೆ ನೀನು ಹೆಸರು ವೈಷ್ಣವಿ ಏನೋ ಐತ್ರಿಕಿದ ಹೆಸರು ವೈಷ್ಣವಿ, ಅದನ್ನು ಹಾಕ್ತೀನಿ. ಸೊ ನೀವು ನೋಡ್ರಿ. ಒಂದು ಹೆಣ್ಣೆ ಶತ್ರು ಅನ್ನೋದು ಈ ರಂಡಿ ಮಗಳು ನೋಡೇ ಕಲಿಬೇಕು ನಾವು. ಯಾಕಂದ್ರೆ ಈಗ ಮುಚ್ಕೊಂಡು ತಣ್ಣಗ ಮನ್ಯಾಗ ಕುತ್ಕೊಳೋದು ಗೊತ್ತಿಲ್ಲ ಅನಿಸ್ತೈತಿ. ಯಾಕಂದ್ರೆ ಇನ್ನೊಬ್ರು ಹೆಣ್ಮಕ್ಳಿಗೆ ಮಾತಾಡಿ ಕೆದರಿ ಕೇರು ಬೀಜ ಹಾಕ್ಕೊಂಡು ಮಕ್ಕೊಳಕ್ಕೆ ಅದಾಳೆ ಏನಕ್ಕೆ ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ. ಹಾಗೆ ಇರ್ಬೇಕ್ರಿ. ಹಂಗಿದ್ದಿದ್ಕ ಮತ್ತು ನನಗೆ ಮಾತಾಡೋಕೆ ನನ್ನ ವಿಡಿಯೋ ನೋಡಿ ಮಾತಾಡೋಳ. ಇಂಥ ಹದಗೆತ್ತಿ ಮಕ್ಕಳಿಂದನ ದೇಶ ಉದ್ಧಾರ ಆಗಕತ್ತೈತ, ದೇಶ ಮುಂದೆ ಹೋಗಾಕತ್ತೈತ. ಸೊ ನೀ ಅಂಥ ರಂಡಿ ಮಗಳು ನಿಮ್ಮವ ಎಷ್ಟು ನಾವು ಮಾತಾಡೋಕುಂತ್ರೆ ಮತ್ತು ನೀ ಇದಕ್ಕಿಂತ ಹೊಲಸ ಮಾತಾಡ್ತೀನಿ. ಮತ್ತು ನೀನು ಇದ್ರ ಮೇಲೆ ತಿಳ್ಕೊ, ನಿಮ್ಮವ್ವ
ನೀ ಹೆಂಗೆ ಹುಟ್ಟಿರ್ಬೇಕು ಹೆಂಗಿಲ್ಲ ಅನ್ನೋದು ನೀನು ಅದನ್ನು ಈ ವಿಡಿಯೋ ಮೂಲಕ ನೋಡಿ ನೀನು ತಿಳ್ಕೊ. ಕೆಟ್ಟಗೆ ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀ ಯಾಕೆ ಕಳಿಸ್ತಿಲೆ? ಉಪ್ಪಿಸ್ರು ಮುಕ್ಳಿಕ್ಕೆ ನಿನ್ನ ಗಂಡ ಅದನ್ನ ನಿನ್ನ ಹಿಂದೆ ಮುಂದೆ ಆಧಾರ ಏನಿಲ್ಲ ನಿನಗೆ ಫಸ್ಟ್ ಅದು ಇಲ್ಲಂದ್ರೆ ಹೇಳು, ನನಗೇನು ಇದು ಇಲ್ಲ. ಸೊ ನನ್ನ ಗಂಡ ಇದಾನ ಇಷ್ಟ, ನಾನು ಇದಕ್ಕಿಂತ ನೀರು ನಿನ್ನ ಹೇಳಂಗಿಲ್ಲ. ಸೊ ನೀ ಹೆಂಗೆ ನನಗೆ ಹದಗೆತ್ತಿ ಮಗಳು ಅಂದಿಲ್ಲ. ಸೊ ನಿಮ್ಮವ್ವ ಎಷ್ಟು ಮಂದಿ ಇದ್ರ ಮಕ್ಕೊಂಡೆದ್ದು ನಿನಗೆ ಹಡ್ದಾಳ. ಬಹುಶಃ ನಿಂಗೆ ಹಂಗೆ ಹಡ್ದಿದ್ದಕ್ಕೆ ನಿನ್ನ ಬಾಯಾಗ ಇಂಥ ಕೆಟ್ಟ ಹೊಲಸು ಮಾತು ಬಂದವು. ಸೊ ಇಂಥವೆಲ್ಲ ನೀನು ಮಾತಾಡೋವಾಗ ಫಸ್ಟ್ ನಿಗಾ ಇಟ್ಕೊಂಡು ಮಾತಾಡಿ ನೀನು. ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಐತಿ, ಹೆಂಗೆ ಬೇಕು ಹಂಗೆ ನಾವು ಕಮೆಂಟ್ಸ್ ಬಾಕ್ಸ್ ಕೊಟ್ಟಿದ್ದಾರೆ ಅಂತಂದು ನಾವು ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ನಡೀತೈತಿ, ಹೆಂಗೆ ಬೇಕು ಹಂಗೆ ಇದು ಮಾಡಿದ್ರು ಅನ್ನಿಸ್ಕೊಂತಾರ. ನಿಮ್ಮ ಮನೆ ಕೂಡ ಹಾಕಿರಂಗಿಲ್ಲೇ ರಂಡಿ, ನೀವು ನಿಮ್ಮ ಮನೆ ಕೂಡ ಹಾಕಿರಂಗಿಲ್ಲ. ನಾವು ದುಡಿತೀವಿ, ನಮ್ಮ ಗಂಡನ ಮನೆಯವ್ರು ಕೂಡ ನಾವು ತಿಂದು ನಾವು ವಿಡಿಯೋ ಮಾಡ್ತೀವಿ. ಸೊ ನಿಮ್ಮ ಮನೆಯಾಗಿಂದ ಏನಾರು ನಾನು ತಿನ್ನಕ್ಕೆ ಬಂದಿದ್ದೆ, ಉಣ್ಣಾಕೆ ಬಂದಿದ್ದೆ, ನೀ ನನಗೆ ಹದ್ರಗಿತ್ತಿ ಮಗಳು ಅನ್ನಕ್ಕೆ ನೀ ಎಂಥ ಸೂಳು ಹುಟ್ಟಿಲೆ, ನೀ ಎಂಥ ಇದು ಹುಟ್ಟಿ ಅಂತಂದು ನಾನು ನಿನಗೆ ಕೇಳ್ತೀನಿ. ಸೊ ನಿನಗೆ ಅಷ್ಟು ಧೈರ್ಯ ಇದ್ದರೆ ಇದು ಈ ವಿಡಿಯೋ ಕಮೆಂಟ್ ಹಾಕಿ ನಿನಗೆ ಹೇಳ್ತೀನಿ. ಕಮೆಂಟ್ ಬಾಕ್ಸ್ ಆನ ಇರ್ತೈತಿ. ಸೊ ಎಲ್ಲರೂ ನೀವು ಅನ್ಕೋಬಹುದು ಅಂಥವೆಲ್ಲ ಕೆಟ್ಟ ಮಾತಾಡಬೇಡ್ರಿ, ಅವನ ಸುತ್ತ ಹೋಗ್ಬೇಡ್ರಿ. ಮತ್ತು ನಮ್ಮ ಅವನ ಸುತ್ತ ಹೋದ್ರೆ ನಾವು ಬಿಟ್ಟೇವೆ ಹೇಳ್ರಿ, ನೀವೇ ಹೇಳ್ರಿ, ನಾವು ಬಿಟ್ಟೇವೆ. ಅವನ ಸುತ್ತ ನನ್ನ ಅವನ ಸುತ್ತ ಹಾಕಿ ಮಾತಾಡ್ತಾಳಪ್ಪ ಅಂದ್ರೆ ಮತ್ತು ನಾ ಬಿಟ್ಟೇನೆ. ಮತ್ತು ಅವ್ರವ್ವ ಎಷ್ಟು ನೆಂಟ್ರ ಕಡೆ ಮಕ್ಕೊಂಡು ಹಾಕಿ ನಾ ಹಡ್ದಿರ್ಬೇಕು. ಮತ್ತು ನನಗೆ ಹಡ್ದಿರ್ಗಿತ್ತಿ ಮಗಳು ಅನ್ನಕ್ಕೆ. ಸೊ ನಾ ಏನು ಹಾಕಿನ್ರಿ ಆ ವಿಡಿಯೋದಾಗ? ಏನು ಹಾಕಿಲ್ಲ. ಬೇರೆ ನಂದು ಏನೈತಿ, ನಾವು ಅಪಾರ್ಟ್ಮೆಂಟಿಂದು ಏನೈತಿ, ನಾನು ನೀರಿನ ಬಗ್ಗೆ ಮಾತಾಡಿದ್ದೆ. ಸೊ ನೀರಿನ ಬಗ್ಗೆ ನಮ್ದು ಏನೈತಿ ಅದನ್ನು ಬಂದಿದ್ದು ಚರಂಡಿದ ನೀರು ರಿವರ್ಸ್ ಹೊಳ್ಳಿದ್ದು ನಾನು ಹೇಳೇನಿ. ಸೊ ಇನ್ನೊಬ್ಬ ಅನ್ನಾಗತ್ತ ನಮ್ಗೆ ಈ ದೇಶದ ಬಗ್ಗೆ ಈ ಊರಿನ ಬಗ್ಗೆ ಗೊತ್ತಿಲ್ಲ ಅಂತಂದು. ಯಪ್ಪ ನಾವು 10 ವರ್ಷ ಆತು ಇಲ್ಲಿ ಬಂದು, ಇದೀಗ 10 ವರ್ಷ ಅಲ್ಲ, ಈಗ ಬೆಟ್ಟಿ ನಿಂತಿದ್ದು 10 ವರ್ಷ. ಇದಕ್ಕಿಂತ ಮುಂಚೆ ನಾವು ಮದುವೆ ಆಗೋಕ್ಕೆ ಮುಂಚೆನೇ ಇಲ್ಲಿ ಜೆಂಡಾ ಉಡೇವಿ. ಅದನ್ನು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಸೊ ನೀ ಬಹುಶಃ ನೀ ಕಲ್ಕೋಬೇಕಿದ್ರೆ ನಾನು ನೋಡಿ ನೀ ಕಲ್ಕೋ ಅಷ್ಟೇ. ಫಸ್ಟ್ ಮನ್ಯಾಗಿದ್ದು ಹೆಣ್ಮಕ್ಳನ್ನ ನೆಟ್ಟಿಗೆ ನೋಡ್ಕೊಂಡು ದುಡ್ದು ಹಾಕೋದು ಕಲೀರಿ ನೀವು. ಇನ್ನೊಬ್ಬರು ಹೆಣ್ಮಕ್ಳನ್ನ ಕೈ ಬೆರಳು ತೋರಿಸಿ ಮಾತಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾರು ಏನೋ ಅನ್ನಿಸ್ಕೊಳಂಗಿಲ್ಲ, ನಿಮ್ಮ ಮನೆಯವರು ಅನ್ನಿಸ್ಕೊಳಂಗಿಲ್ಲೋ. ಈಗ ಮಂದಿ ಹೆಣ್ಮಕ್ಳು ಅನ್ನಿಸ್ಕೊಳಂಗಿಲ್ಲ. ಅದು ಬಾಯಾಗ ಬೂಟ್ ಇಟ್ಟು ಹೊಡಿತಾರೆ, ನಿನ್ನೂ ಹೊಡಿತಾರೆ. ಮತ್ತು ನೀ ಹೇಳ್ತಿದ್ವಿ ನೀ ಇದೇನು ನನಗೆ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ನೀ ನನಗೆ ಹೇಳಿದಿ. ಏನು ವಿಡಿಯೋ ನೋಡಿ ಹೇಳಿದಿ ನೀನು ಅಷ್ಟೇ. ಅಷ್ಟಿದು ಇದ್ರೆ ಹಾಕಿ ನೀವು ಕಮೆಂಟ್ಸ್ ಹಾಕ್ರಿ ನೀವು. ನೀನು ಇಕ್ಕಿದ್ದು ಭಾಳ ಕಡ್ಯಾಕತ್ತಿತ್ತು ಈಕಿದು. ಅದಕ್ಕೆ ವೈಷ್ಣವಿದು ಭಾಳ ಅಂದ್ರೆ ಭಾಳ ಕಡ್ಯಾಕತ್ತಿತ್ತು ಆಕಿಗ. ಅದಕ್ಕೆ ಅಂದೆ ಆಕಿನ ವಾಪಸ್ ಅವತ್ತು ಅದು ಮೆಸೇಜ್ ನೋಡಿ ಕಳಿಸೀನಿ, ಬೇಕಿದ್ರೆ ಹೇಳಿ ಕಳಿಸ್ತೀನಿ ಅಂತಂದು. ಸೊ ನಾವು ಬಾಯಿ ಬಿಟ್ರೆ ಇದಕ್ಕಿಂತ ಕೆಟ್ಟ ಹೊಲಸ ಬಾಯಿ ಬಿಡ್ತೇನೆ. ನನ್ನ ಅವನ ಸುತ್ತ ನೀ ಯಾಕೆ ನೀ ಆವಿಕಿಲೆ ಸೂಳಿ, ನೀ ಆವಿಕಿ ರಂಡಿ ಮಗಳು ಇರ್ಬೇಕು ನೀನು. ನನ್ನ ಅವನ ಸುತ್ತ ಬೇಕಾ ಸುಖ ಸುಮ್ಮನ ನನ್ನ ಅವನ ಸುತ್ತ ನೀ ಮಾತಾಡಿ ಅಂದ್ರೆ ನೀನು ಬಿಡ್ತೇನಂದಿ. ನೀ ಅಲ್ಲ, ನೀ ಅಮ್ಲೋಕಕ್ಕೆ ಹೋಗಿ ಬಂದ್ರೂ ನಾವು ಬಿಡೋ ಮಕ್ಕಳ ಅಲ್ಲ. ಮತ್ತು ಸೀದಾ ಮಾತಾಡೋದಿದ್ರೆ ಮಾತಾಡ್ರಿ, ಕಮೆಂಟ್ಸ್ ಹಾಕ್ರಿ. ಇಲ್ಲ ಬರ್ದು ಮಾತಾಡಿ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಆಯ್ತು, ನಂದು ಏನೈತಿ ನಾನು ವಿಡಿಯೋ ಹಾಕ್ತೀನಿ, ಡೈಲಿ ವಿಡಿಯೋ. ಅದನ್ನು ನೋಡಿದವ್ರು ನೋಡ್ರಿ. ಇದನ್ನು ಹಿಂದೆ ಮಾತಾಡಿ ನನಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನು ಮಾತಾಡೋದಿದ್ರೆ ನನ್ನ ಬಾಯಿಲ ನೀವು ಅನ್ನಿಸ್ಕೊಳೋದು ಇತ್ತಪ್ಪ ಅಂದ್ರೆ ಡೈರೆಕ್ಟ್ ನೀವು ಕಳಿಸ್ರಿ, ಕಮೆಂಟ್ಸ್ ಹಾಕ್ರಿ. ನೀವು ಯಾರ್ಯಾರು ಬೇಕು ಅಷ್ಟು ಕೆಟ್ಟ ಹೊಲಸ ಹಾಕ್ತಿರಲ್ಲ, ಹೊಲಸ ಹಾಕ್ರಿ ನೀವು. ನಾವಾಗ ಉತ್ತರ ಕೊಡ್ತೇನೆ ಏನೈತೆ ಅನ್ನೋದು. ಸೊ ನೀವು ಎಲ್ರಿಗೂ ಹಾಗೆಲ್ಲ ಬೈಬೇಡ್ರಿ, ಹಿಂಗೆಲ್ಲ ಬೈಬೇಡ್ರಿ ಅಂತ ನೀವು ಇಷ್ಟ ಆದರೂ ನೋಡ್ಬೋದು. ನನ್ನ ವೀಡಿಯೋಸ್ನ ಇಷ್ಟ ಆಗಲಿಲ್ಲ ಅಂದ್ರೆ ಸ್ಕಿಪ್ಪು ಮಾಡ್ಬೋದು. ಬಹುಶಃ ನಾನು ಅದಕ್ಕೂ ನನಗೆ ಇದು ಇಲ್ಲ, ನೋ ಪ್ರಾಬ್ಲಮ್. ನೀವೆಲ್ಲ ನೋಡಿದ್ರೆ ಯಾರೋ 2-3 ಜನ ನನಗೆ ನೋಡಲಿಲ್ಲ ಅಂದರೂ ನನಗೇನು ಇದು ಆಗಂಗಿಲ್ಲ. ಕೆಲವೊಬ್ರಿಗೆ ಅವ್ರಿಗೇನು ಇಷ್ಟ ಆಗಿರ್ತೈತಿ, ಸೊ ಅವ್ರು ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಈ ವಿಡಿಯೋದ ಮೂಲಕ ನಾನು ತಿಳಿಸೋದೇನಪ್ಪ ಅಂದರೆ, ನನ್ನ ತಾಯಿ ಆಕಿ ಬೈದಾಳ. ಸೊ ಇನ್ನೊಬ್ಬ ಅಂದಾನ ನನಗೆ ಈ ಊರಿನ ಬಗ್ಗೆ ಗೊತ್ತಿಲ್ಲ. ಪಾಪ ಅವ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ, ಅವ ಇಲ್ಲೇ ಜೀವನ ಸಾಗಿಸ್ತಿರ್ಬೇಕು, ಅದಕ್ಕೆ ಅವ್ನಿಗೆ ಗೊತ್ತೈತಿ. ಸೊ ನಂಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವ್ನಿಗೆ ಗೊತ್ತಿಲ್ಲ ಅಂದ್ರೆ ನನ್ನ ನೋಡಿ ಅವ ಕಲೀಲಿ. ಬಹುಶಃ ಬೇಕಂದ್ರೆ ಅವಂದು ನೋಡಿ ನಾ ಕಲಿಯೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಗೆ ಯಾವ ಊರಿಂದ ಏನು ಹೆಂಗೆ ಇರ್ತೈತೆ ಅನ್ನೋದು ಚಲೋತ್ತಂಗೆ ನಾವು ತಿಳ್ಕೊಂಡ ಮೆಟ್ಟಿಗೆ ನಿಂತಿರ್ತೀವಿ. ಇಲ್ಲಂದಿದ್ರೆ ನಾವು ಯಾವತ್ತೂ ಓಡಿ ಹೋಗ್ತಿದ್ದೋ, ಯಾವತ್ತ ನಮಗೆ ಈ ಊರಿನ ಬಗ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ
ಯಾವತ್ತೂ ಊಡೋಗಿ ಬಿಡ್ತಿದ್ವಿ, ಬೇಡ ಬೇಡ ಬಿಡು, ಈ ಊರಿನ ಸವಾಸನ ಬೇಡ, ಈ ಸಿಟಿ ಸವಾಸನ ಬೇಡ, ಈ ಹಳ್ಳಿ ಊರಾಗ ನಮ್ಗೆ ಚಂದ ಐತಿ ಅಂತಂದು. ಸೊ ಅಂಥದ್ದೆಲ್ಲ ನಾವು ಮಾಡಿಲ್ಲ, ಯಾಕಂದ್ರೆ ನಮ್ಗೆ ಅದು ಎಲ್ಲ ಗೊತ್ತಿಲ್ಲ. ನಮ್ಗೆ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡು ಎಲ್ಲ ಇದು ಮಾಹಿತಿ ನಮ್ಗೆ ಗೊತ್ತೈತಿ ಏನು ಎಂತ ಅನ್ನೋದು. ಈಗ ಬಂದು ನೀನು ನಮಗೆ ಕಿಸೆಯೋದು ಬೇಕಾಗಿಲ್ಲ. ನಾವು ಮದುವೆಗಿಂತ ಮುಂಚೆನೇ ನಾವು ಇಲ್ಲಿ ಮೆಟ್ ನಿಂತಿದ್ದೈತಿ. ಸೊ ಈಗ ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಬಹುಶಃ ಈ ವಿಡಿಯೋ ನೋಡಿ ನೀ ಕಲ್ಕೋಬಹುದು. ನಿಮ್ಗೆ ಕಲೀಲಿಲ್ಲ ಅಂದ್ರೆ ನೀವು ಕಲ್ಕೋಬಹುದು. ನಿಮ್ಮ ಮನೆಯವ್ರಿಗೂ ಕಲಿಸು. ಹೆಣ್ಮಕ್ಳು ಇರಬೇಕಲ್ಲ. ಸೊ ನೀನು ಅಕ್ಕ ತಂಗಿ ಅಮ್ಮ ಇರಬೇಕಲ್ಲ. ಸೊ ಅವ್ರಿಗೂ ಹೇಳು. ನೀನು ನನಗೆ ಹೇಳಬೇಕಾಗಿಲ್ಲ. ಮನ್ಯಾಗ ನೆಟ್ಟಿಗೆ ಅವ್ರನ್ನ ನೀನು ಮೂರು ಕೂಳು ಕುಚ್ಚು ಹಾಕಕ್ಕೆ ಹೇಳು ಅಷ್ಟೇ. ಅವ್ರು ವಿಡಿಯೋ ಮಾಡೋದು ಬೇಕಾಗಿಲ್ಲ. 3 ಕೂಳು ಕುಚ್ಚು ಹಾಕ್ತಾರಲ್ಲ 3 ಹೊತ್ತಿಂದು, ಅದನ್ನು ಸರಿತ್ ನಂಗೆ ಕುಚ್ಚು ಹಾಕ್ರಿವಾ ಅಂತಂದು ನೀನು ಅವ್ರನ್ನ ಹೇಳ್ಕೊತಿ, ಬಿಗಿಲಿಟ್ಕೋ. ಸೊ ನೀನು ಬಂದು ನನಗೆ ಹೇಳೋದು ಬೇಕಾಗಿಲ್ಲ. ನನ್ನ ವಿಡಿಯೋ ಮಾಡೋದು ನೀ ಹೇಳ್ತೀಯೋ. ನನ್ನ ಕಟ್ಕೊಂಡ ಗಂಡನೇ ಹೇಳಂಗಿಲ್ಲ ನನ್ನ ವಿಡಿಯೋ ಮಾಡಬೇಡ ನೀನು ಅಂತ. ನೀ ಯಾವ ನನಗೆ ಬಿಸಿರ ಯಾಕೆ ತಿರ್ಗೋಗಿ ನೀನು, ಯಾಕೆ ಕಾಲಾಗಿನ ಕಸ ನೀನು ನನಗೆ ಅನ್ನಕ. ನೀನೊಬ್ಬ ಕಮ್ಮಿ ಆಗಿದ್ದಿ, ಆಕಿ ಒಬ್ಬಕ್ಕೆ ರಂಡಿ ಕಮ್ಮಿ ಆಗಿದ್ಲಿ ನನಗೆ ಅನ್ನಕ್ಕೆ. ಆಕಿ ಸಿಕ್ಲಿ, ಆಕಿ ಹರಿದು 12 ಮಾಡಿ ಕೈಯಾಗ ಕೊಟ್ಟ ಕಳಿಸ್ತೇವೆ ನಾವು. ನಾ ಏನು ಅನ್ಲಾರ್ದನ, ನಾ ಏನು ಮಾಡ್ಲಾರ್ದ ನಮ್ದು ಡೈಲಿ ರೂಟೀನ್ ತೋರಿಸಿದ್ರೆ ಇವ್ರಿಗೇನು ಮುಕ್ಳ ಕಡಿತೈತಿ, ದೋಷೆ ಏನು ಕಡಿತೈತಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಕಡಿದ್ರೆ ಹೇಳ್ರಿ, ಅದ್ರಾಗ ಏನು ಇದಿಲ್ಲ. ನನ್ನ ಗಡ್ಡ ಅದಾರ ಕಳಿಸ್ತೀನಿ ಕಡಿದ್ರು. ನಾ ಅದಕ್ಕೂ ಅಂಜಂಗಿಲ್ಲ. ಯಾಕಂದ್ರೆ ನೀವು ಮಿಕ್ಕಿ ಮಾತಾಡ್ತಿರಪ್ಪ ಅಂದ್ರೆ, ನನ್ನ ತಾಯಿ ಸುತ್ತು ನೀವು ಬೈತೀರಪ್ಪ ಅಂದ್ರೆ ಸುಖ ಸುಮ್ಮನೆ ಯಾರೂ ಅನ್ನಿಸ್ಕೊಳಂಗಿಲ್ಲ. ಅದಕ್ಕೆ 2 ಡೇಟ್ ನಾ ಅಂದು ತೀರಿಸ್ಕೊತೀನಿ ಅಷ್ಟೇ. ನಿಮಗೆ ನೆಟ್ಟಿಗೆ ಮಾಡೋದಿದ್ರೆ ನಿಮ್ಗೆ ಇಷ್ಟ ಆತಪ್ಪ ಅಂದ್ರೆ ಕರೆಕ್ಟಾಗಿ ನೋಡಿ ಕಮೆಂಟ್ಸ್ ಹಾಕೋದು ಕಲೀರಿ. ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನನ್ನ ವೀಡಿಯೋಸ್ ಏನು ನೋಡೋಕೆ ಹೋಗ್ಬೇಡ್ರಿ. ನಾ ಏನು ಬೇಜಾರು ಮಾಡ್ಕೊಳಂಗಿಲ್ಲ, ನಾ ಏನು ಆಳೋದೂ ಇಲ್ಲ. ನೀವು ನೋಡಕತ್ತಿಲ್ಲಪ್ಪ ಅಂತಂದು ಇಷ್ಟ ಆದ್ರೆ ನೋಡ್ತಾರ, ಇಷ್ಟ ಆಗಲಿಲ್ದವ್ರು ಬಿಡ್ತಾರ ಅಷ್ಟೇ. ಇದನ್ನ ಬಿಟ್ಟು ನನಗೇನು ಇಲ್ಲ. ಇದನ್ನು ಇನ್ನೇ ವಿಡಿಯೋ ನಾನು ಹಾಕಬೇಕಾಗಿತ್ತು. ಸೊ ಹಾಕೋಕ್ಕಾಗಲಿಲ್ಲ. ನನಗೂ ಕೆಲಸ ಜಾಸ್ತಿ ಇರ್ತಾವೆ. ನಿಮ್ಮಂಗೆ ನನಗೆ 3 ಬಿಟ್ಟು ನಿಂತವ್ರಂಗೆ ಈ ಥರ ನೋಡಿ ವಿಡಿಯೋ ಕಮೆಂಟ್ಸ್ ಹಾಕೋದು ಇಂಥವೆಲ್ಲ ನಮ್ಮ ಕೆಲಸ ಇಲ್ಲ. ನಮಗೂ ದೇವರು ಹೊಟ್ಟೆ ಕೊಟ್ಟಾನ, ಪಾಪಿ ಹೊಟ್ಟೆ ಐತಲ್ಲ, ಮಕ್ಕಳು ಕೊಟ್ಟಾರ, ಎಲ್ಲ ಹೊಟ್ಟೆ ಪಾಡಿಗಂತ ನಾವು ದುಡ್ಯಾಕಂತಂದು ಹೋಗಿರ್ತೀವಿ. ಅಂಥದ್ದು ಇದ್ರಾಗ ನನಗೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ ಅದ್ರ ಸಂಬಂಧ ಇವತ್ತು ನಾನು ಡ್ಯೂಟಿ ಇತ್ತು, ಈ ವಿಡಿಯೋನ ಹಾಕಾಕತ್ತೀನಿ ರೀ ಅಷ್ಟೇ. ನೀ ಹದ್ರಗಿತ್ತಿ ಮಗಳಾಗಿದ್ದಕ್ಕನ ನೀನು 3 ಬಿಟ್ಟು ನಿಂತು ಆಮೇಲೆ ನೀನು ಅಷ್ಟು ಕಷ್ಟಪಟ್ಟು ಅದನ್ನು ಇದು ಹಾಕಿ ನೀನು ಕಮೆಂಟ್ಸ್ ಇಷ್ಟು ದೊಡ್ಡ ಲೈನ್ ಹಾಕಿ ನೀನು ಅಷ್ಟೆ. ಅವ ಹಾಕ್ಯಾನ, ಅವನು ನಿನ್ನ ಕೆಲಸ ಬಹುಶಃ ನನಗೆ ಗೊತ್ತಿಲ್ಲ ಅಂತಂದು ಹೇಳಿದಲ್ಲ ಇವ್ರಿನ ಬಗ್ಗೆ. ನಿನ್ನ ಕೆಲಸ ಇಲ್ಲ ಅನಿಸ್ತೈತಿ ಬಹುಶಃ. ಇಲ್ಲಾಂದರೆ ಹೇಳು. ಇಲ್ಲೆಲ್ಲ ಚಪ್ಪಲಿ ಕ್ಲೀನರ್ ಯಾರೂ ಇಲ್ಲ, ನಮ್ಮ ಚಪ್ಪಲಿ ಕ್ಲೀನ್ ಮಾಡೋರು. ಅದಕ್ಕೆ ನಾವು ಕೆಲಸ ಹಾಸ್ತೀವಿ. ಅದಕ್ಕೆ ನಿನ್ನ ಕೆಲಸ ಇರ್ಲಾರ್ದಕ್ಕೆ ನೀನು ಅಷ್ಟು ದೊಡ್ಡದಾಗಿ ನೀನು ಕಿಸದು ಅದನ್ನು ಕಮೆಂಟ್ಸ್ ಕಳಿಸಿ. ನೀನು ಆಕಿನೂ ತಿಳ್ಕೊಳ್ಳಿ ಅಷ್ಟೆ. ನಿಮ್ಮಂಥವ್ರಿಗೆ ನಮ್ಮಂಥವ್ರು ಅಣ್ಣ ತಮ್ಮ ಅಂತಂದು ಏನು ಮಾತಾಡ್ತೀವಲ್ಲ, ಸೊ ಅದನ್ನು ನಿಮಗೆ ಏನಾಗ್ತೈತಂದ್ರೆ ನೀವು 3 ಬೀಜ ಹೋಗಿ ಮ್ಯಾಲೆ ಕುಂದ್ರಂಗೆ ಹಾಕವು. ಅದ್ರ ಸಂಬಂಧ ನಿಮ್ಮಂಥವ್ರಿಗೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಿ ನಿಮ್ಗೆ ತೀರ್ಬೇಕು ಅನ್ನೋದು ನನ್ನ ಅಭ್ಯಾಸ ಐತೆ. ಅದ್ರ ಸಂಬಂಧ ನಿಮ್ಮಂಥವ್ರಿಗೆ ನಾವು ಅಣ್ಣ ತಮ್ಮ ಮರ್ಯಾದೆ ಕೊಟ್ಟು ಮಾತಾಡೋಂಗಿಲ್ಲ. ಯಾಕಂದ್ರೆ ನೀವು ಹೆಂಗೆ ಮರ್ಯಾದೆ ಕೊಡ್ತೀರಿ ಹೆಣ್ಮಕ್ಳಿಗೆ, ಅದ್ರ ತಕ್ಕಂಗೆ ನಾವು ಮರ್ಯಾದೆ ತೊಗೊತೀವಿ ಅಷ್ಟೆ. ನೀವು ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಯಾವಿಗೂ ಆಗಲಿ ಯಾವನಿಗೂ ಆಗಲಿ ನಾವು ಮರ್ಯಾದೆ ಕೊಡೋ ಇದನ್ನ ಇಲ್ಲ, ಸೀನೇ ಇಲ್ಲ. ಯಾರೇ ಆಗಲಿ, ನಮ್ಮವರೇ ಆಗಲಿ ಬೇರೆದವರೇ ಆಗಲಿ, ಆ ಸೀನೇ ಇಲ್ಲ. ನಮ್ಗೆ ಏನು ಕೀಳಾಗಿ ನೋಡ್ತಾರ ಅವ್ರ ಕಾಲಾಗಿನ ಚಪ್ಪಲಿ ಸಮ ಅಷ್ಟೇ. ನಮ್ಗೆ ಯಾರೇ ಆಗಲಿ ಇಂಥವು ಎಲ್ಲ ದೊಡ್ಡವಾಗ್ಯವು. ನೀವಷ್ಟೇ ಅಲ್ಲ, ನಿಮ್ಮಿಂದ ನಮ್ಮ ಕಳ್ಳು ಬಳ್ಳ್ಯಾಗ ಸಹಿತ ಹೀಗೆಲ್ಲ ಮಾಡ್ಯಾರ. ಅಂಥವ್ಕೆ ಎಲ್ಲಿಟ್ಟೇವಿ ಅಲ್ಲೇ ಇಟ್ಟೆ ನಾನು. ಅದ್ರ ಸಂಬಂಧ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೋಡೋಕೆ ಹೋಗ್ಬೇಡ್ರಿ. ಈ ವಿಡಿಯೋದಾಗ ನಾನು ಇನ್ನೊಂದು ಏನೇ ಹೇಳಬೇಕಪ್ಪ ಅಂದ್ರೆ, ಸೊ ಎಲ್ಲರೂ ನೋಡಿದವರು ಹೇಳ್ತಿರ್ಬೇಕೀಗ, ಹೀಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ, ಅವನ ಸುತ್ತ ಬಯಕ್ಕೆ ಹೋಗ್ಬೇಡ್ರಿ, ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ, ಕೆಟ್ಟ ಪದಗಳನ್ನು ಬಳಸಬೇಡ್ರಿ ಅಂತಂದು. ಅವ್ರಿಗೆ
ಕೆಟ್ಟ ಪದಾನ ಅಷ್ಟು ಹೊಲಸಾಗಿ ನನ್ನ ವಿಡಿಯೋದಾಗ ಏನು ಇರ್ಲಿಗ್ರೂ ಅವರೇ ನನ್ನ ಕಳಿಸ್ತಿದಾರ. ಸೊ ನಾನು ಹೆಂಗೆ ಅನಿಸ್ಕೊಂಡು ಸುಮ್ಮನೆ ಇರಲಿ, ಏನಾದರೂ ಬಿಡುವ, ಏನಾದರೂ ಅನ್ಬೋದು, ಏನಾದರೂ ಅದನ್ನು ನೀವು ಮಾಡಿರಿ ತಿದ್ಕೊಡ್ರಿ ಅಂದ್ರೂ ನಾವು ತಿದ್ಕೋಬೋದು. ಇಂಥವ್ರ ಹದ್ರಗಿತ್ತಿ ಮಕ್ಕಳಿಂದನ ದೇಶ ಹಾಳಾಗತ್ತೈತಿ, ಇದಾಗತ್ತೈತಿ ಅಂತಂದು ಕಳಿಸ್ದಕ್ಕಿನ್ನ ಎಷ್ಟು ಚಪ್ಪಲಿ ತೊಗೊಂಡು ಹೊಡಿಲಿ ಅನ್ನಂಗಾಗಿತ್ತು ನನಗೆ. ಇಲ್ಲೇ ನನಗೆ ಸಿಟ್ಟು ಬರಾಕತ್ತೈತಿ. ಸೊ ಅಲ್ಲಿ ಇನ್ನೂ ಆಕಿ ಸಿಕ್ಕರೆ ಮತ್ತು ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಮುಚ್ಕೊಂಡು ಮನ್ಯಾಗ ಮಕ್ಕಳು, ಗಂಡ, ಅತ್ತಿ, ಮಾವ ಇರಬೇಕು. ಮುಚ್ಕೊಂಡು ಮಾಡೋದು ಕಲೀಲೆ. ಮುಂಜಾಲಿಂದ ಸಂಜಾಲ ಕೆಲ್ಸಕ್ಕೆ ಹೋಗಿರಂಗಿಲ್ಲ. ನಾ ಮನ್ಯಾಗ ಕುತ್ಕೊಂಡು ಬಸ್ ನೆಟ್ಟಗೆ ಮೂರ್ಕುಳು ಮಾಡಿ ಹಾಕೋದು ಕಲಿ ನೀನು. ನಿನ್ನ ಗಂಡ ಮಕ್ಕಳಿಗೆ, ನಿನ್ನ ಅತ್ತಿ ಮಾವಗ, ನಿನ್ನ ಕಳ್ಳು ಬಳ್ಳಿ ಆಗಲಿ ಎಲ್ಲರಿಗೂ. ಅದನ್ನು ಬಿಟ್ಟು ಇಲ್ಲ ಬರೆದು ತಿಂಡಿ ಎಬ್ಬಿಸ್ಕೊಂಡು ಇನ್ನೊಬ್ಬರಿಂದ ಬಯಸ್ಕೊಳಕ್ಕೆ ನೀನೇ ಇಂಥವು ಕೆಟ್ಟ ಪದಗಳನ್ನೇ ಉಪಯೋಗಿಸಿ ನೀನು ಅನಿಸ್ಕೋಬೇಡ ಅಷ್ಟೇ ನಾನು ಹೇಳೋದು. ವೈಷ್ಣವಿ, ನಿನ್ನ ವಿಡಿಯೋ ಹಾಕ್ತೀನಿ, ನೀನು ಕಮೆಂಟ್ಸು ಕೂಡ ಹಾಕ್ತೀನಿ. ಯಾಕಂದ್ರೆ ನಾನು ಪ್ರೂಫ್ ಇಲ್ಲದೆ ಯಾವುದೂ ನಾನು ಮಾತಾಡೋಂಗಿಲ್ಲ. ಪ್ರೂಫ್ ಇಟ್ಕೊಂಡೇ ನಾನು ಮಾತಾಡಿರ್ತೀನಿ. ಯಾಕಂದ್ರೆ ನಾಳಿನ ದಿನ ನನ್ನ ಜನ ಕೇಳ್ತಾರೆ, ಏನೈತ್ರಿ ನೀವು ಹಿಂಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಿಮ್ಮ ಕಡೆ ಏನೈತಿ ಅಂಥದ್ದು, ನೀವೇನು ಇದು ಮಾಡಿರಿ ಅಂತ ಎಲ್ಲರೂ ನಂಗೆ ಕೇಳ್ತಾರೆ. ಆ ಪ್ರೂಫ ನಾನು ತೋರ್ಸಕ್ಕೆ ಬೇಕಲ್ಲ. ಯಾಕಂದ್ರೆ ನೀವು ಅಂದಿದ್ದು ನನಗೆ ಬೇಕಲ್ಲ. ನೀವೇ ಅನ್ಲಾರ್ದು ನನಗೆ ಇದಾಗಲಿಲ್ಲ ಅಂದ್ರೆ, ನಿಮ್ದು ಪ್ರೂಫ್ ನನ್ನ ಕಡೆ ಇರಲಿಲ್ಲ ಅಂದ್ರೆ ನಾನು ಜನಕ್ಕೆಲ್ಲ ಸುಳ್ಳು ಮಾತಾಡ್ದಂಗೆ ಆಕೈತಿ. ಇವೆಲ್ಲ ಇಷ್ಟು ತನಕ ನಾ ಏನು ಒಂದು 15-16 ನಿಮಿಷದ ವಿಡಿಯೋ ಮಾಡಿರ್ತೇನಲ್ಲ, ಎಲ್ಲ ಸುಳ್ಳು ಆಪಾದನೆ ಆಗ್ತಿದ್ದಿದೆ. ಅದರ ಸಂಬಂಧ ಎಲ್ಲ ನಾವು ಎಲ್ಲ ಪ್ರೂಫ್ ಇಟ್ಕೊಂಡೆ ಇದನ್ನು ವಿಡಿಯೋ ಮಾಡಿರ್ತೀವಿ. ನೀನು ನೋಡು, ಖುಷಿ ಪಡು. ಈ ವಿಡಿಯೋ ನೋಡಿ ನೀನು ಖುಷಿ ಪಡು. ನಮ್ಗೆ ಸಖತ್ ಖುಷಿ ಆಗಿದೆ. ಯಾಕಂದ್ರೆ ನಿಮ್ಮ ಮನೆ ಸುಟ್ಟು ಸಿಟ್ಟು ಬಂದಿತ್ತು. ಇವತ್ತಂತೂ ಸಖತ್ ಖುಷಿ ಆಗಿದೆ. ಇವತ್ತು ಸೋಷಿಯಲ್ ಮೀಡಿಯಾದಾಗ ನಾನು ಹಾಕಕತ್ತೀನಿ. ಯಾರು ಏನೇ ಅಂದರೂ ನಂಗೆ ಐ ಡೋಂಟ್ ಕೇರ್. ನಾವು ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ, ಹಿಗ್ಗಲ್ಲ. ಆ ಥರ ನಮ್ದು. ಸೊ ಏಕ ಮಾರ್ದೋತು ಕೂಡ ಹಂಗೆ ನಾವು ಮಾತಾಡ್ಬಿಡ್ತೇವೆ ಬಾಯಿ ಮುಖದ ಮುಂದೆ. ಅದ್ರಾಗ ತಪ್ಪಿದ್ರೆ ನೀವೇನಾರ ತಪ್ಪಿದ್ರೆ ನಂಗೆ ಕ್ಷಮಿಸ್ರಿ, ಇಲ್ಲಾಂದ್ರೆ ನೀವು ಬೈರಿ, ಅದ್ರಾಗ ಏನಿಲ್ಲ. ಸೊ ನೀವು ತಾಯಿ ಸುತ್ತ ಬೈರಿ, ಬೇಕಂದ್ರೆ ನಿಮಗೂ ಇದಾಗಲಿಲ್ಲ ಅಂದ್ರೆ ನನಗೆ ಏನೋ ಇದು ಇಲ್ಲ. ಸೊ ಆಮೇಲೆ ನಾ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೈತಿ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಇಲ್ಲವೋ ಅನ್ನೋದು ನನಗೆ ತಿಳಿಯಾಕತ್ತಿಲ್ಲ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಒಳ್ಳೆ ಕಮೆಂಟ್ಸ್ ಹಾಕ್ರಿ. ಯಾಕಂದ್ರೆ ಇನ್ನೊಬ್ರದ್ದು ಫಸ್ಟ್ ನಾವು ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ನೆಟ್ಟಿಗಿದ್ದೀವೋ ಇಲ್ವೋ ಅನ್ನೋದು ನಾವು ಫಸ್ಟ್ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಮನ್ಯಾಗ ನಾವು ನೆಟ್ಟಿಗಿದ್ದೀವೋ ಇಲ್ವೋ, ನಮ್ದು 12 ಆಗಾಗತ್ತೈತೇವೆ ಏನೋ ಅಲ್ಲ ಅನ್ನೋದು ವಿಚಾರ ಮಾಡಿಕೊಂಡು ಇನ್ನೊಬ್ರು ಕಮೆಂಟ್ ಹಾಕಿ ಇಂಥವೆಲ್ಲ ಮಾತಾಡ್ರಿ. ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಏನಾರು ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ್. ಇದೆಲ್ಲ ವಿಡಿಯೋ ನನಗೆ ಹರ್ಟ್ ಆಗಿದ್ದಕ್ಕೆ ನಾನೇ ಇವತ್ತಿಂದ ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗೈತಿ. ನನ್ನ ತಾಯಿ ಸುಟ್ಟು ಬೈದಿದ್ದಕ್ಕೆ ನಂಗೆ ಸಿಟ್ಟು ಬಂದೈತಿ ಅಷ್ಟೇ. ಆ ಸಿಟ್ಟು ಬಂದು ನೋವಾಗೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ. ಯಾರೇನು ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಇರಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ. ಅದ್ರಾಗ ಏನು ಬೇಜಾರು ಮಾಡ್ಕೊಳಂಗಿಲ್ಲ. ಸೊ ಅಷ್ಟೇ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ. ಅಲ್ಲಿ ತನಕ ಟಿಕೆಟ್ ಬಾಯ್.